ಧಾರವಾಡ ಅನೀಶಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಥರ್ಡ್ ಇಯರ್ ಬೇಬಿ ಅಂದ್ರೆ ನಾವು ಎಲ್ ಕೆ ಜಿಗೆ ಅದಕ್ಕೆ ನೀವು ಏನಿದಾವ ಪ್ರೊಫೆಷನ್ಲೇ ಪರ್ಫೆಕ್ಟ್ ಇರ್ಬೇಕು. ನಾನು ಇವತ್ತು ಅವ್ರಿಗೆ ಬಿಟ್ಟಿದ್ದೆ ಎಲ್ಲ ಮಾಡೋಕ್ಕೆ ಪ್ರೊಫೆಷನ್. ಇದು ಅವ್ರು ತಯಾರಾಗಬೇಕಲ್ಲ, ಎಲ್ಲ ಬರೋಬ್ಬರಿ ಆಗೈತಿ ಅಂದ್ರೆ ಏನಾರ ಚೂಕ್ ಆಗ್ತೈತೆ ಅನ್ನುವಂಥ ಭಾವನೆ ಇಟ್ಕೊಂಡು ಯಾರು ಮಾಡ್ತಾರಲ್ಲ ಅದು ಪರ್ಫೆಕ್ಟ್ ಆಗ್ತೈತೆ ಅನ್ನೋದು ಇವತ್ತು ಕಲೀರಿ. ಮಾರವಾಡಿ ಒಳಗೆ ಅಕ್ಕಲ್ ಖಾತೆ ಅಂತ ಐತು ಅಂತ, ಅವ್ರೇನು ಅಕ್ಕಲ್ ಖಾತೆ ಅಂದ್ರೆ ಯಾವ ತಪ್ಪುಗಳನ್ನು ಆಗಿದ್ದು ಬರೆದಿರ್ತಾರೆ. ಈಗ ಅಷ್ಟಿಗೆ ಅವ್ರ ಕಡೆ ನಾವು ರೊಕ್ಕ ಇಸ್ಕೊಂಡಿದ್ದು ಹೊಳೆ ಕೊಟ್ಟಿಲ್ಲ, ಅದು ಅವ್ರು ಕೇಳಿಲ್ಲ ನಾ ಕೊಟ್ಟಿಲ್ಲ ಅನ್ನೋ ಇದಾಗ್ತೈತಿ. ಆವಾಗ ನೆನಪಾದಾಗ ಅದು ಅಕ್ಕಲ್ ಖಾತೆ ತಿರುಗುತ್ತಾರೆ. ಇದು ತಪ್ಪಾಗೈತಿ, ಇನ್ನು ಮುಂದೆ ಇದು ತಪ್ಪಾಗಬಾರ್ದು, ಅವ್ರು ಕೊಡೋ ರೊಕ್ಕ ಕೊಡಬೇಕನ್ನುವಂಥ ಪರಿಭಾವನೆ ಇರಬೇಕು ಅನ್ನೋದಕ್ಕೆ ಅಕ್ಕಲ್ ಖಾತೆ ಅಂತ ಮಾರವಾಡಿ ಒಳಗೆ ಅಂತಾರೆ. ಇವತ್ತು ನಾವು ಇದು ಒಂದು ಕುಟುಂಬದ ಪರಿವಾರವಾಗಿ ಇದು ಕಾರ್ಯಕ್ರಮ ಮಾಡೀವಿ. ನಾವು ಜನ ಕೂಡಿಸ್ಬೇಕಂತಂದ್ರೆ ನಮ್ಮ ಭಾಳ ಜನ ಕೂಡಿಸ್ಬೋದು ಮಾಡಬಹುದು. ಆದ್ರೆ ಸೆಕೆಂಡ್ ಇಯರ್ ಇವತ್ತು ನಮ್ಮ ಮೀಟಿಂಗ್ ಆದಾಗ 22% ಡಿವಿಡೆಂಡ್ ಕೊಟ್ಟಿರು. ಅಂದ್ರೆ ಮೆಂಬರ್ಸ್ ಯಾರಾಗ್ಯಾರಲ್ಲ, ಶೇರ್ ಕ್ಯಾಪಿಟಲ್ ಯಾರು ಹಾಕ್ಯಾರಲ್ಲ ಅವ್ರಿಗೆ 22% ಡಿವಿಡೆಂಡ್ ಕೊಟ್ಟಿರು. ಇವತ್ತು ಎಲ್ಲರಿಗೂ ಸ್ವಾಗತ ಬಯಸಿದ್ರಿ. ನಾನು ಬಂದಂಥ ನಮ್ಮ ಟಮಾಟಗಾರ ಅವರ ಮಿಸ್ಸೆಸ್ ಪೂರ್ಣಿಮಾ ಟಮಾಟಗಾರ ಅವ್ರಿಗೆ ಎದಕ್ಕೆ ಕರೆದ್ನೆ ಅಂದ್ರೆ ಓನ್ಲಿ ಒಂದು ಕಾಲ್ನಾಗ ಬಂದಾರ ಅವ್ರು. ನಿನ್ನ ರಾತ್ರಿ ಏನಲ್ಲ ನಿಮ್ಗೆ ಇದಕ್ಕೆ ಪರ್ಫೆಕ್ಟ್ ಪ್ರೊಫೆಷನ್ಗೆ ಅವ್ರ ಕಡೆ ಸಲಹೆ ತೋರ್ನಿ. ಅವ್ರು ನಿನ್ನೆ ಹೇಳೀನಿ, ನಿನ್ನ ರಾತ್ರಿ ಹೇಳಿದ ಕೂಡ ಇವತ್ತು ರೈಟ್ ಟೈಮಿಗೆ ಬಂದ. ಇವತ್ತು ಸಾರಿಕಾನು ಬಂದಾಳ, ಮೆಹಬೂಬ್ ಪಠಾಣು ಬಂದಾರ, ನಮ್ಮ ಸಹೋದರಿನೂ ಬಂದಾಳ, ಬಸಮ್ಮ ಆಗಲಿ ಎಲ್ಲರೂ. ಕಾರ್ಯಕ್ರಮದ ನೇತೃತ್ವವನ್ನು ಅನೀಶಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ದೀಪಕ್ ಚಿಂಚೋರೆ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋವಿಂದರಾಜ್ ಬಿ ಕುಲಕರ್ಣಿ, ಡಾ ನಿಶಾ ಗಲಗಲಿ, ಶ್ರೀಮತಿ ಬಾಸು ಹಾಗೂ ಶ್ರೀ ಮಂಜುನಾಥ್ ಗೋಕಾವಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿದ ಗಣ್ಯಮಾನ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಸ್ಥೆಯ 2ನೇ ವರ್ಷದ ಯಶಸ್ವಿ ಪಯಣವನ್ನು ಸ್ಮರಿಸಿ ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘವು ಇನ್ನಷ್ಟು ಜನಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ಗಣ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು, ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಎಲ್ಲ ಅತಿಥಿಗಳು ಹಾಗೂ ಉಪಸ್ಥಿತರಿದ್ದವರಿಗೆ ಸಹಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಾರೆ ಅನೀಶಾ ಸೌಹಾರ್ದ ಸಹಕಾರಿ ಸಂಘದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 2ನೇ ವರ್ಷದ ವಾರ್ಷಿಕೋತ್ಸವವು ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು.